ಆ ತ್ರಿಜಿ ಮುಂದೆ ಭಕ್ತರೆಲ್ಲ ಬಂದವರು ಕಾಣಿಕ ಹಾಕಿರ್ತಾರ. ನಮ್ಮ ಗುರುಗಳು ಲಿಂಗೈಕ್ಯರಾಗ್ಯಾರ, ಅವರು ಶಿವಶಾಂತ ವೀರ ಮಹಾಸ್ವಾಮಿಗಳವರು. ಇವತ್ತು ನಾವೆಲ್ಲ ಇಲ್ಲಿ ಕುಂತಿದ್ದು ಅವ್ರ ಪುಣ್ಯ ಅಷ್ಟೆ. ಅವರು ರಾತ್ರಿ 9ಕ್ಕೆ ಒಂದು ದಿವಸ ಗದ್ದಿಗೆ ಮುಂದಿನ ತ್ರಿಜಿರಿ ರೊಕ್ಕ ತಕ್ಕೊಂಡು ಗುರುಗಳ ಮ್ಯಾಲೆ ಹೊಂಟ್ರು. ಹೋಗಾಗ ಆ ಕೈ ಚೀಲದೊಳಗಿಂದ ಪಿಸಿಬಿ ಅಂತ ಏನಂತೀರಿ ನೀವು, ಕೈ ಚೀಲದೊಳಗಿಂದ ₹1 ರಾತ್ರಿ 9ಕ್ಕೆ ಕೆಳಗೆ ಬಿತ್ತು. ಗುರುಗಳು ಅದನ್ನು ಅಕ್ಕಾಡಿ ಇಕ್ಕಾಡಿ ಹುಡುಕ್ಯಾಡಕತ್ರು. ಒಬ್ಬರು ಭಕ್ತರಿದ್ರಂತ, ಅವ್ರು ನೋಡಿ ನಕ್ರು. ಅಲ್ಲ, ₹1 ಬಿದ್ದೈತಿ, ನೀವು ಸ್ವಾಮಿಗಳು ಸನ್ಯಾಸಿಗಳು ಆಸೆ ಇರಬಾರ್ದಂತಾರ, ₹1 ಎಷ್ಟರ ಹುಡುಕ್ಯಾಡಕತ್ತಿರಲ್ಲ ನೀವು ಅಂತ. ಅವಾಗ ನಮ್ಮ ಗುರುಗಳು ಅಕ್ಕಾಡಿ ಇಕ್ಕಾಡಿ ಹುಡುಕ್ಯಾಡಿ ₹1 ಸಿಕ್ತಂತ ತಗೊಂಡ ಮೇಲೆ ಭಕ್ತ ಒಂದು ಮಾತು ಹೇಳಿದ್ರಂತ, ನೋಡು, ನಾ ₹1 ಹುಡುಕಕತ್ತಿದ್ದಿಲ್ಲ. ಒಬ್ಬ ಭಕ್ತ ನಮ್ಮ ಗವಿಸಿದ್ದ ಪಜ್ಜಗ ಭಾಳ ಬಡವಿದ್ದ, ಭಾಳ ₹100 ₹1000 ಕೊಟ್ಟವರು ಟ್ರೆಜರಿಯಾಗಿ ಹಾಕ್ಯಾರ. ಇವ ಭಾಳ ಬಡವ, ಅವನಿಗೆ ₹1 ಕೊಡು ಸಾಮರ್ಥ್ಯ ಇತ್ತು. ನಾ ₹1 ಹುಡುಕಕತ್ತಿದ್ದಿಲ್ಲ, ಆ ಬಡವನ ಭಕ್ತಿಯನ್ನು ಹುಡುಕಕತ್ತಿದ್ನೋ ನಾನು. ಅಕಸ್ಮಾತ್ ನಾ ₹1 ಅಲಕ್ಷ್ಯ ಮಾಡಿ ಹೋಗಿದ್ರೆ ಅವನ ಭಕ್ತಿಯನ್ನು ಅಲಕ್ಷ್ಯ ಮಾಡ್ದಂಗೆ ಹೋದಂಗೆ ಆಗ್ತಿತ್ತು. ರೊಕ್ಕಕ್ಕೆ ಬೆಲೆ ಕಟ್ಟಬಹುದೇ ಹೊರತು ಭಕ್ತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇದು ಸಂಯಮಿಯ ಜೀವನ. ಇದು ಸಂಯಮಿಯಾಗಿ ಬದುಕಬೇಕು ಮನುಷ್ಯ. ಜೊತೆಗೆ ಸಂಯಮಿಯಾಗಿರಬೇಕು, ಸಂಸ್ಕಾರವೂ ಬೇಕು ಈ ಮನಸ್ಸಿಗೆ. ಸಂಸ್ಕಾರ ಇರದಿದ್ರೆ ನಡೀತೈತೆ ನಮ್ಮ ಮನಸ್ಸು. ಚಲೋ ಸಂಸ್ಕಾರ ಕೊಡಬೇಕಾಗ್ತೈತೆ ಮನಸ್ಸಿಗೆ. ಹೆಂಗೆ ನೀವು ಗಿಡಕ್ಕೆ ನೀರ ಗೊಬ್ಬರ ಹಾಕಿ ಬೆಳೆಸ್ತಿರಲ್ಲ, ಹಂಗೆ ಒಳ್ಳೆಯ ವೃತ್ತಿಗಳ ಕಡೆ ಮನಸ್ಸನ್ನು ಹರಿಸ್ಬೇಕಾಗ್ತೈತಿ ಸಂಸ್ಕಾರ. ನೀವು ಅಂತೀರಿಲ್ಲ, ಯಾರಿಗಿಲ್ಲ ಹೇಳ್ರಿ, ನಮಗೂ ಭಾಳ ಮನಸ್ಸೈತಿ, ಚಲೋದು ನೋಡ್ಬೇಕು, ಚಲೋದು ಕೇಳಬೇಕು, ಚಲೋದ ಉಣ್ಬೇಕು, ಬದುಕು ಕೆಡಿಸ್ಕೋಬೇಕಂತ ಯಾರಿಗೈತಿ ಹೇಳಿ? ಎಲ್ಲರಿಗೂ ಇಚ್ಛೆ ಐತಿ. ಆದ್ರೆ ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನ, ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೂರುಷಃ ಅನವಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಏನು ಸುಂದರ ಪ್ರಶ್ನೆ ಕೇಳ್ತಾನ ಶಿಷ್ಯ ಗುರುವಿಗೆ. ಗುರುಗಳೇ, ಹೌದು, ನೀವೇನಂತೀರಿ, ಮನಸ್ಸು ಆ ಕಡೆ ಬೇಕು ಆ ಕಡೆ ಹರಿಸ್ಬೇಡ ಅಂತ ನೀವು ಹೇಳ್ತಿರಲ್ಲ, ನನಗೂ ಅದು ಐತಿ ಮನಸ್ಸಿನೊಳಗೆ. ಅನವಚ್ಛಿನ್ನಪಿ, ನನಗಿಷ್ಟ ಇಲ್ಲ ಕೆಟ್ಟದ್ರ ಕಡೆ ನೋಡಬೇಕು, ಕೆಟ್ಟದ್ದು ಕೇಳಬೇಕು, ಕೆಟ್ಟದ್ದು ಮಾಡಬೇಕಂತ ಇಚ್ಛೆ ಇಲ್ಲ. ಆದರೂ ಮನಸ್ಸು ಎಳ್ಕೊಂಡು ಹೋಗ್ತೈತಲ್ಲ, ಏನು ಮಾಡಬೇಕಿದ್ದಕ್ಕೆ? ಹಿಂಗ್ಯಾಕೆ ಮಾಡಿಸ್ತೈತಿ ಮನಸ್ಸು? ಏನು ಪ್ರಶ್ನೆ ಕೇಳ್ಯಾನ ಗುರುಗಳಿಗೆ? ಕೇಳಿದ್ರೆ ಇಂಥ ಪ್ರಶ್ನೆ ಕೇಳಬೇಕಪ್ಪ. ಇವು ಬಂದು ಎಮ್ಮೆ ಕರ ಕಳೆದೈತಿ ನೋಡ್ರಿ. ಅವ್ರೇನು ಈ ಎಮ್ಮೆ ಬಂದು ಮಠದಾಗ ಕುಂದ್ರಕ್ಕಿ ಗುರುಗಳು ಬಿಸಿಲಾಗ ಹೋಗ್ಬೇಕು ಎಮ್ಮೆ ಕರ ಹುಡ್ಕೊಂಡ. ನಾವು ಪ್ರವಚನಕ್ಕೆ ಬಂದಾವೆ, ಪಾದರಕ್ಷಣೆ ಹೋಗ್ಯಾವ ನೋಡ್ರಿ. ನಾವು ಏನು ಮಾಡ್ಬೇಕು? ಅವ್ರ ಗುರುಗಳು ಕೇಳಿದ್ರೆ ಇಂಥ ಪ್ರಶ್ನೆ ಶಿಷ್ಯ ಗುರುವಿಗೆ ಕೇಳ್ತಾನ, ಅನವಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಯಾಕೆ ನನ್ನ ಮನಸ್ಸು ನಾ ಇಚ್ಛೆ ಪಟ್ಟಿಲ್ಲ, ಆದರೂ ನನ್ನ ಇಚ್ಛೆ ಇರದಿದ್ರು ಈ ಮನಸ್ಸು ಆ ಕಡೆ ಕರ್ಕೊಂಡು ಹೋಗ್ತೈತೆಲ್ಲ ಗುರುವೇ, ಯಾಕೆ ಹಿಂಗೆ ಮಾಡ್ತೈತಿ? ನನ್ನ ಇಚ್ಛೆ ಇಲ್ಲ, ನನಗೆ ಗೊತ್ತೈತಿ ಏನು ಅಂದ್ರೆ ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಬರ್ತೈತಿ ಅಂತ ಗೊತ್ತಿದ್ರು ಈ ಮನಸ್ಸು ಅದನ್ನು ಬಿಡುವಲ್ದಲ್ಲ ಗುರು, ಅದು ಹೇಳಿ ಯಾಕೆ ಹಿಂಗಾಗತ್ತೈತಿ? ನನಗೆ ಗೊತ್ತೈತಿ ಇಲ್ಲಿ ಕುಡಿದ್ರ ನನ್ನ ಲಿವರಿಗೆ ಡ್ಯಾಮೇಜ್ ಆಗ್ತೈತೆ ಅಂತ ಸತ್ಯ ಗೊತ್ತಿದ್ರು ಕುಡಿತೀನಲ್ಲ ಯಾಕ? ಇದು ಹೇಳ್ರಿ ಗುರುಗಳೇ. ಒಬ್ಬ ಯುವಕನಿಗೆ ತಾಯಿ ಹೇಳ್ತಿರ್ತಾಳ, ಮಗ ನೋಡಪ್ಪ, ನಿನಗ 10 ದೇವರಿಗೆ ಹರಕಿ ಹೊತ್ತು ಹಡ್ದಿನೋ, ಹತ್ತು ದೇವರಿಗೆ ಹರಕಿ ಹೊತ್ತು ಹಡ್ದೀನಿ, ಕುಡ್ದು ಮನಿ ಹಾಳು ಮಾಡ್ದಿ, ಆಸ್ತಿ ಹಾಳು ಮಾಡ್ದಿ, ಮನಿ ಗೌರವ ಕಳೆದಪ್ಪ, ನಿನಗೆ ಉಡಿ ಒಡ್ಡಿ ಬೇಡ್ಕೊಂತೀನಿ, ಆ ಕಡೆ ಹೆಜ್ಜೆ ಇಡಬೇಡ ಅಂತ ನನ್ನ ಹೆತ್ತ ತಾಯಿ ನನಗೆ ಬೇಡಿಕೊಂಡ್ರು ಸಹಿತ ಮನಸ್ಸಕ್ಕಿನ್ನು ಮೀರಿ ಹೋಗ್ತೈತಲ್ಲ, ಯಾಕಿದು? ಒಬ್ಬ ಹೆಣ್ಮಗಳು ನನಗೆ ಗೊತ್ತೈತಿ ಏನು ಅಂದ್ರೆ, ತಂದೆ ತಾಯಿನ ನಾನು ಗಂಡನ ಮನೆಗೆ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿನ ಬಿಟ್ಟು ಬಂದೀನಿ. ತಂದೆ ತಾಯಿಗೆ ಬಿಟ್ಟು ಬರುವ ದುಃಖ ಏನಂತ ನನಗೆ ಗೊತ್ತಿದ್ರು ನನ್ನ ಗಂಡಕ್ಕೆ ಕಾಡ್ತೀನಿ, ನೀ ಬ್ಯಾರೆ ಆದ್ರನ ನಾನು ನಿನ್ನ ಕೂಡ ಬರಕ್ಕೆ ಮನೆಗೆ ಬರ್ತೀನಿ ಅಂತಿದ್ದು ಗೊತ್ತೈತಿ. ನನ್ನ ಹಡದ ತಂದೆ ತಾಯಿಗಳನ್ನ ನಾನು ಬಿಟ್ಟು ಬಂದಾಗ ಎಷ್ಟು ಕಷ್ಟ ಅಂತ ಗೊತ್ತಿದ್ರು ನಿನ್ನ ತಂದೆ ತಾಯಿಗೆ ಅಗಲಿಸ್ತೀನಲ್ಲ, ಇದು ಸತ್ಯ ಗೊತ್ತಿದ್ರು ಮತ್ತೆ ಹೇಳಿಸ್ತೈತಲ್ಲ, ಈ ಮನಸ್ಸು ಹಿಂಗ್ಯಾಕೆ ಮಾಡ್ತೈತಿ ಗುರುವೇ? ಇದು ಹೇಳ ಮೊದಲು ನನಗೆ ಇಚ್ಛೆ ಇಲ್ಲ ಮಾಡ್ಬೇಕಂತ ಆದ್ರೂ ಮಾಡ್ಸಕತ್ತೈತಲ್ಲ, ಹಿಂಗ್ಯಾಕೆ ಮಾಡ್ಸಕತ್ತೈತಿ ಇದು? ಅದಕ್ಕೆ ಗುರು ಹೇಳ್ತಾನ, ನೋಡಪ್ಪ, ಹಿಂಗ್ಯಾಕೆ ಮಾಡ್ಸಕತ್ತೈತಿ ಅಂದ್ರೆ ಒಳಗ ನಿನ್ನ ಮನಸ್ಸಿನೊಳಗ ಜನ್ಮ ಜನ್ಮಾಂತರದ ಸಂಸ್ಕಾರ ಐತಿ. ಆ ಸಂಸ್ಕಾರ ಹಿಂಗೆ ಮಾಡ್ಸಕತ್ತೈತೋ ನಿನಗ ಕಾಣುವುದಿಲ್ಲ ಕಣ್ಣಿಗೆ, ಒಳಗೆ ನಿನ್ನ ಮನಸ್ಸಿನೊಳಗ ಆ ಸಂಸ್ಕಾರ ಐತಿ.
ಈಗ ನೀವು ಶೇಂಗಾ ಬಿತ್ತಿರಿಲ್ಲ ಹೊಲ್ದಾಗ, ಶೇಂಗಾ ಹೆಂಗೆ ಬಿತ್ತೀರಿ? ಸೊಟ್ಟಿ ತೆಗೆದು ಬಿಡ್ತೀರಿ, ಹಂಗೆ ಬಿತ್ತೀರಿ? ಬಿತ್ತಿರಿಲ್ಲ ಸೊಟ್ಟಿ ತೆಗೆದು. ನೀವು ರಾಶಿ ಮಾಡಾಗ ಬಂದಿದ್ದು ಹೆಂಗೆ ಬಂದೈತು? ಬೀಜ ಬಂದೈತೆ, ಸೊಪ್ಪಿ ಸಮೇತ ಬಂದೈತೆ. ಬಿತ್ತಿದ್ದು ಸೊಪ್ಪಿ ತೆಗೆದು ಬಿಟ್ಟಿರಿ, ಅದರ ಭೂಮಿಯಿಂದ ಬರಾಗ ಮತ್ತೆ ಸೊಪ್ಪಿ ಸಮೇತ ಬಂದೈತಲ್ಲ. ನೀ ಎಷ್ಟ ಪ್ರವಚನ ಕೇಳಿದ್ರು ಇಲ್ಲಿಂದ ಹೋಗಾಗ ಅನಸ್ತೈತಿ ಸ್ವಚ್ಛ ಆಗೈತಂತ, ಆದ್ರ ಒಳಗೆ ಸೊಟ್ಟಿ ಕುಂತೈತಲ್ಲ ನಿನ್ನ ಹೃದಯದೊಳಗೆ, ಅದು ತಗೊಂಡ ಬರೋದು ಮತ್ತೆ ಬರ್ತಿರ್ತೈತಲ್ಲ. ಇದು ಜನ್ಮ ಜನ್ಮಾಂತರಗಳಿಂದ ಸಂಸ್ಕಾರ ಐತಿಪ್ಪ. ಇದು ಒಂದು ದಿವಸದ್ದಲ್ಲ. ಅವ 30 ವರ್ಷದಿಂದ ಕುಡಿತಿರ್ತಾನ, ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಯಪ್ಪ ಇವ ಭಾಳ 30 ವರ್ಷ ಆತ್ ನೋಡಿ ಕುಡಿಯಾಕತ್ತ, ಪಾದಕ್ಕೆ ಹಾಕಿನಿ ಬಿಡಿಸಿ ಅವನಿಗೆ. ಅವ 30 ವರ್ಷದಿಂದ ಕುಡ್ದಿರ್ತಾನ, ಅವ ಗುರುಗಳ ಪಾದಕ್ಕೆ ಹಾಕಿದ ಕೂಡಲೇ ಬಿಡ್ತಾನ, ಮತ್ತು ಅವ್ರಿಗೆ ಕಲಿಸಿ ಹೋಗ. ಅವ ಏನು ಬಿಟ್ಟಾರ ಇವರು? ಯಾಕೆ ಮಾಡಿಸ್ತೈತೆ ಅಂದ್ರೆ ಮನಸ್ಸು ಹಂಗೈತು. ಅದಕ್ಕೆ ಗುರು ಶಿಷ್ಯ ಅಂತಾನ, ಹೌದು ಖರೆಯಪ್ಪ, ಒಳಗಿನಿಂದ ಹೀಗೆ ಸಂಸ್ಕಾರ ತಗೊಂಡು ಬಂದು ಬರ್ತೈತಂತೆ ಖರೆ. ಮತ್ತೆ ಇದಕ್ಕೆ ಏನು ಮಾಡಬೇಕು? ಸೊಟ್ಟಿ ಬರ್ತೈತಲ್ಲ, ಸೊಟ್ಟಿ ಹೋಗ್ಬೇಕಾದ್ರೆ ಏನು ಮಾಡಬೇಕು ಇದಕ್ಕೆ? ಅವಾಗ ಗುರು ಒಂದು ಚಲೋ ಮಂತ್ರ ಹೇಳ್ತಾನೆ ಅವನಿಗೆ, ನೋಡು ಇದಕ್ಕಿರುವ ದಾರಿ ಒಂದೇ ಅಂದ್ರೆ ಸಂಸ್ಕಾರ. ಇದಕ್ಕೆ ಹಂಗ ಚಲೋ ಕೆಟ್ಟದ್ದು ಬಿಡಿಸ್ಬೇಕಂದ್ರೆ ಏನು ಜಪ ತಪ ಅಂತಿಲ್ಲ. ಕೆಟ್ಟದ್ದು ಬಿಡಿಸ್ಬೇಕಾದ್ರೆ ಚಲೋದು ಮಾಡ್ಕೊಂತ ಹೋಗ್ಬೇಕು, ಇದೇ ಅದರ ಪರಿಹಾರ ಅಷ್ಟ, ಮತ್ತೆ ದಾರಿಗಳೇ ಇಲ್ಲ ಇದಕ್ಕೆ. ಈಗ ಮನ್ಯಾಗ ತಾಯಂದ್ರೆ ನೀವು ಅದೇರಿ, ಈಗ ಖಾರಬೇಳಿ ಮಾಡ್ತಿರ್ಲಿಲ್ಲ, ಏನಂತೀರಿ ನೀವು? ಸಾಂಬಾರ ಖಾರಬೇಳಿ, ಅದು ಖಾರಬೇಳಿ ಮಾಡ್ತಿರ್ತೀರಿ ನೀವು. ಖಾರಬೇಳಿ ಮಾಡ ಬೊಗೋಣ್ಯಾಗ ಒಂದು ದಿವ್ಸ ಚಹಾ ಮಾಡ್ರಿ, ಹೆಂಗಿರ್ತೈತಿ? ಖಾರ ಖಾರ ಉಪ್ಪು ಹತ್ತೈತಿಲ್ಲ. ಮತ್ತು ಖಾರಬೇಳಿ ಮಾಡ ಬೊಗೋಣ್ಯಾಗ ಚಹಾ ಮಾಡಿದ್ರಿ ಅಂದ್ರೆ ಉಪ್ಪು ಹತ್ತೈತಿ, ಒಂದು ದಿವ್ಸ ಹತ್ತೈತಿ. ಹಂಗ 4 ದಿವಸ 5 ದಿವಸ 10 ದಿವಸ 15 ದಿವಸ ಮಾಡ್ಕೊಂತ ಹೋಗ್ರಿ. ಹೆಂಗ ಖಾರಬೇಳಿ ಮಾಡ ಸಾರಿನಾಗಿನ ಚಹಾ ಖಾರ ಹತ್ತುದಿಲ್ಲ, ಸಿಹಿ ಹಾಕ್ಕೊಂತ ಹೋಗ್ತೈತೋ, ಹಂಗ 1 ದಿವಸ 2 ದಿವಸ ಕೆಟ್ಟ ವೃತ್ತಿಗಳಿಗೆ ಮನಸ್ಸನ್ನ ಸ್ವಲ್ಪ ಚಲೋದಕ್ಕೆ ತಗೊಂತ ಹೋದ್ರೆ 1 ದಿವಸ ಮನಸ್ಸು ಖಾರ ಬಿಟ್ಟು ಸಿಹಿ ಆಗ್ತೈತೋ. ಇದು ಸಂಸ್ಕಾರ. ಇದು ಸಂಸ್ಕಾರ. ಇದು ಅದು ಹೋಗುದಿಲ್ಲ ಜಲ್ದಿ. ಇದು ಮನಸ್ಸಿಗೆ ಸಂಸ್ಕಾರ ಕೊಡೋದು ಕಲಿಸ್ಬೇಕಾಗ್ತೈತೆ. ಯಾಕಂದ್ರೆ ಜಲ್ದಿ ಹೋಗುದಿಲ್ಲ, ಅದು ಒಳಗ ಆಳದೊಳಗೆ ಇರ್ತೈತದು. ಒಂದು ಹುಡುಗ ಆ ಒಂದು ಹುಡುಗ ಏನು ರೂಢಿ ಇತ್ತಂದ್ರೆ ಬರೀ ಉಗುರು ಕಡಿತಿತ್ತಂತ. ಉಗುರು ಕಡೆ ರೂಢಿ ಇತ್ತು. ಅವ್ರವ್ವ ಒಂದು ದಿವಸ ಊರಿಗೆ ಯೋಗಾಸನ ಮಾಡಿಸೋ ಟೀಚರ್ ಬಂದ್ರಂತ. ಹೋಗಿ ಕರ್ಕೊಂಡು ಹೋಗಿ ಹೇಳಿದ್ಲಂತ, ಯಪ್ಪ ನನ್ನ ಮಗ ಬರೀ ಉಗುರು ಕಡಿತಿತ್ತು ನೋಡ್ಯಪ್ಪ ಇದು. ಅವಾಗ ಅವ್ರ ಗುರುಗಳು ಹೇಳಿ, ಇದೇ ಇಟ್ಟಿದ್ರೆ ಬಿಡವನ ಎಲ್ಲ ಮಾಡ್ತೀನಿ ಇದಕ್ಕಂತ ಹೇಳಿ ಅದಕ್ಕೆ ಯೋಗಾಸನ ಕಲಿಸದ ಗುರು. ಎಲ್ಲ ಯೋಗಾಸನ ಕಲಿಸಿ ಹೋದ. ಮರುವರ್ಷ ಮತ್ತೆ ಯೋಗಾಸನಕ್ಕೆ ಆ ಊರಿಗೆ ಬಂದ್ರು ಅವ್ರು, ಯೋಗಾಸನ ಕಲಿಸೋ ಗುರುಗಳು. ಆ ಹೆಣ್ಮಗಳು ಗುರುಗಳ ಹತ್ರ ಹೋದ್ಲಂತ. ಗುರುಗಳು ಕೇಳಿದ್ರೆ, ಯಾಕವ ಹೆಂಗ ನನ್ನ ಮಗ? ಅವಾಗ ಆಕಿ ಹೆಣ್ಮಗಳಂದು, ಯಪ್ಪ ಮೊದಲ ಬೇಸಿತ್ತು ಬಿಡಿ ಇದಕ್ಕೆ ಹೋಡಿ ಅಂತಂದು. ಅವಾಗ ಅವ್ರು ಯೋಗಾಸನದ ಗುರುಗಳಂದ್ರು, ಅಲ್ಲ ಏನಾರ ಆಗೈತದ? ಏಪ್ಪ ಮೊದಲ ಬೇಸಿತ್ತದು. ಏನಂದ್ರೆ ಮೊದಲು ಕೈಯನ್ನ ಉಗುರು ಕಡಿತಿತ್ತು, ನೀ ಯೋಗಾಸನ ಕಲ್ಸಿಂದ ಕಾಲು ಹೆಗಲ ಮೇಲೆ ಹಾಕೊಂಡು ಕಾಲನ ಉಗುರು ಕಡಿಯೋದು ಕಲ್ತೈತಿ. ಈಗ ಸಂಸ್ಕಾರ ಹಿಂಗೆ ಮಾಡಿಸ್ತೈತು, ಅದು ನೀನು ಬಿಡೋದಿಲ್ಲ. ಇದಕ್ಕೆ ಕಲಿಯುವುದು ಮನುಷ್ಯ ಏನು ಅಂದ್ರೆ ಚಲೋ ಕೆಲಸ ಮಾಡಿಸ್ಬೇಕಷ್ಟೇ. ಇದಕ್ಕೆ ಗುರು ಹೇಳಿದ್ದು ಸಂಸ್ಕಾರ. ಈಗ ನೀವು ಹಳ್ಳಿ ರೈತರದಿರಿ, ನಿಮ್ಮ ಊರಾಗಿಂದ ಒಂದು ಬ್ಯಾರೆ ಮನೆಯಾಗಿಂದ ಒಂದು ಆಕಳ ತೊಗೊಂತೀರಿ ನೀವು, ಹೌದಾ? ಬ್ಯಾರೆಯವ್ರ ಮನೆ ಆಕಳ ತೊಗೊಂತಿರಲ್ಲ, ಬ್ಯಾರೆಯವ್ರ ಮನೆ ಆಕಳ ತಗೊಂಡು ನಿಮ್ಮ ಮನೆಗೆ ತಂದು ಕಟ್ತೀರಿ. ತಂದು ಕಟ್ಟದ ಮೇಲೆ ನೀವು ಬಿಡ್ತೀರ ಅದನ್ನು. ಮರುದಿವ್ಸ ಬಿಟ್ಟು ಕೂಡಲೇ ಆಕಳ ಐತಲ್ಲ, ಬಿಟ್ಟು ಕೂಡಲೇ ಆಕಳ ಎಲ್ಲಿ ಹೋಗ್ತೈತಿ ಹೇಳ್ರಿ? ನೀವು ಮೇಯಕ್ಕೆ ಬಿಟ್ಟು ಕೂಡಲೇ ಆಕಳ ಎಲ್ಲಿ ಹೋಗ್ತೈತಿ? ಯಾರ ಮನೆಯಾಗಿಂದ ಖರೀದಿ ಮಾಡಿದ್ರಲ್ಲ ಅವ್ರ ಮನೆಗೆ ಹೋಗ್ತೈತಿ. ಮತ್ತೆ 1-2 ದಿವಸ ಬಿಟ್ಟು ಮತ್ತೆ ಬಿಚ್ಚ್ರಿ, ನೀವು ಎಷ್ಟರ ಹಸಿರು ಹಾಕ್ರಿ, ಏನಾರ ಮಾಡ್ರಿ, ಮತ್ತೆ ಮೇಯಕ್ಕೆ ಬಿಡ್ರಿ. ಬಿಟ್ಟು ಬೆಳಿಗ್ಗೆ ನಿಮ್ಮ ಮನೆಯಾಗಿಂದ ಬಿಡಿಸ್ಕೊಂತೈತಿ, ಸಾಯಂಕಾಲ ಮತ್ತೆ ನೀವು ಯಾರ ಮನೆಯಾಗಿಂದ ಖರೀದಿ ಮಾಡಿರ್ತಿರಲ್ಲ ಅವ್ರ ಮನೆಗೆ ಹೋಗ್ತೈತಿ. ನೀವೇನು ಮಾಡ್ತೀರಿ ಅವಾಗ ಅಂದ್ರೆ ಮತ್ತೊಂದು ಸ್ವಲ್ಪ ದಿವಸ ಅದಕ್ಕೆ ಮೊಸರಿ ನೀರು ಕುಡಿಸ್ತೀರಿ, ಹಿಟ್ಟು ಹಾಕಿ ಕಲಿಸಿ ಕುಡಿಸ್ತೀರಿ, ಹಸೆ ಹುಲ್ಲು ಹಾಕ್ತಿರಿ. ಮತ್ತು 1-2 ದಿವಸ ಇರ್ತೈತಿ, ಮತ್ತು 3-4ನೇ ದಿವ್ಸಕ್ಕೊಮ್ಮೆ ನೆನಪಾದಾಗ ಹೋಗ್ತೈತದು. ಹಂಗ ಪ್ರವಚನ ಕೇಳಿದಾಗ ಬಿಡ್ತೈತಿ. 10 ದಿವಸ ಮತ್ತೆ 10 ದಿವಸ ಆದ್ಮೇಲೆ ಮತ್ತೆ ಸಾಯಂಕಾಲ ಹೋಗ್ತೈತದ ಅಷ್ಟ. ಯಾಕೆ? ನೆನಪಾಕಿರ್ತೈತೆ ಅದಕ್ಕೆ. ಮತ್ತೆ ಹೋಗೋದು ಆಕಳ. ಎಲ್ಲಿವರೆಗೆ ಆಕಳು ಹೋಗ್ತೈತಿ ಮತ್ತು ಯಾವಾಗ ಆಕಳ ಇನ್ನೊಬ್ಬರ ಮನೆಗೆ ಹೋಗೋದು ಬಿಡ್ತೈತಿ ಅಂದ್ರೆ, ಯಾವಾಗ ನಿಮ್ಮ ಮನೆಗೆ ನೀವು ಕರೀಲಾರ್ದೆ ಓಡೋಡಿ ಬರ್ತೈತಿ ಅಂದ್ರೆ
ಯಾವಾಗ ಆ ಆಕಳ ಗರ್ಭದೊಳಗೊಂದು ಕರು ಹುಟ್ಟಿತು, ಕರುವಿಗೆ ಜನ್ಮ ಕೊಟ್ಟಿತು, ಅದು ಅವ್ರ ಮನೆಗೆ ಹೋಗೋದಿಲ್ಲ, ನೀವು ಹೇಳಲಾರ್ದ ನಿಮ್ಮ ಮನೆಗೆ ಬರ್ತೈತಿ. ಹಂಗ ಯಾವಾಗ ಮನುಷ್ಯ ಸಂಸ್ಕಾರದಿಂದ ಮನುಷ್ಯನ ಅಂತರಂಗದೊಳಗೆ ವಿವೇಕ, ಜ್ಞಾನ, ಅರಿವಿನ ಜನ್ಮ ಕೊಟ್ಟತೋ, ಅವಾಗ ಮನಸ್ಸು ಇನ್ನೊಬ್ಬರ ಮನೆಗೆ ಹೋಗೋದಿಲ್ಲ, ಸದಾ 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 ಸಂಸ್ಕಾರದೊಳಗೆ ಇರ್ತೈತಿ. ಕಲಿಯುವಿಕೆ ಇದು ಸಂಸ್ಕಾರ. ಒಬ್ಬ ತಾಯಿ ಒಂದು ಹಳ್ಳಿ ಇತ್ತು.